ಸಬ್ಬಸಿಗೆ ಸೊಪ್ಪು ಬಳಸಿ ಇವತ್ತು ಒಂದು ಹಳೆಯ ಕಾಲದ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಒಂದು ಸೂಡಾಗುವಷ್ಟು ಸಬ್ಬಸಿಗೆ ಸೊಪ್ಪು ಕ್ಲೀನಾಗಿ ತೊಳೆದು ಸೋಸಿಟ್ಕೊಂಡಿನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೋಬೇಕು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗಿ ಇರಲಿ ಸಬ್ಬಸಿಗೆ ಸೊಪ್ಪು. ಎಲ್ಲನೂ ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇಲ್ಲಿ ಒಂದು ಕಪ್ ಆಗುವಷ್ಟು ಹೆಸರುಬೇಳೆ ರಾತ್ರಿ ನೆನೆಸ್ಕೊಂಡು ಇವಾಗ ಮುಂಜಾನೆ ಇದಕ್ಕೆ ಒಂದು 2 ಸೀಟಿ ಹೊಡ್ಸ್ಕೊಂಡು ತೊಗೊಂಡಿದ್ದೀನಿ. ನೀರಿನ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಕೂಡ ನಾನು ಇದರಲ್ಲಿ ಹಾಕಿದ್ದೆ. ಇವಾಗ ಅವೆರಡೂ ರೆಡಿ ಆದಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿನಿ. 2 ಸಿಡಿದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಮತ್ತು ಒಂದು ಸ್ವಲ್ಪನೇ ಜಜ್ಜಿ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಕೂಡ ಸೇರಿಸ್ತಿದ್ದೀನಿ. ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪನೇ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಈ ರೆಸಿಪಿ ತುಂಬ ಆರೋಗ್ಯಕರವಾಗಿರುವಂಥದ್ದು, ತುಂಬಾ ಸುಲಭವಾಗಿ ಮಾಡುವಂಥದ್ದು ಕೂಡ ಹೌದು. ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನೋಡಿ, ಇವಾಗ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತಗೋಬೇಕು. ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಿದ್ದೀನಿ. ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡುವಾಗ ನಾನು ಸ್ವಲ್ಪ ಹಸಿ ಶುಂಠಿ, ಉಪ್ಪು ಮತ್ತು ಜೀರಿಗೆ ಕೂಡ ಹಾಕಿ ಈ ರೀತಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ. ಮೊದಲಿಗೆ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು. ನೀವು ಇದರಲ್ಲಿ ರೆಡ್ ಖಾರದ ಪುಡಿ ಕೂಡ ಹಾಕೋಬೋದು, ಬಟ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದ್ರಿಂದ ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ಮತ್ತು 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಇಂಗು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಇದು ಕೂಡ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಸರಿಯಾಗಿ ಬರುತ್ತೆ ಈ ಸಬ್ಬಸಿಗೆ ಸೊಪ್ಪಿನ ರೆಸಿಪಿಯಲ್ಲಿ. ಮತ್ತು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಹೆಸರು ಬೇಳೆ ಬೇಯಿಸುವಾಗ ಕೂಡ ಉಪ್ಪನ್ನ ಹಾಕಿದ್ದೀನಿ, ಹೀಗಾಗಿ ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ನೀಟಾಗಿ ಇದನ್ನು ಈ ಮಸಾಲ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆಗಬೇಕು ಪೂರ್ತಿಯಾಗಿ, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಟೊಮೆಟೊ ಸಾಫ್ಟ್ ಆದಮೇಲೆ ಈ ಕಟ್ ಮಾಡಿದಂತಹ ಸಬ್ಬಸಿಗೆ ಸೊಪ್ಪನ್ನ ಸೇರಿಸ್ತಿದ್ದೀನಿ. ನಿಮಗೆ ಸಬ್ಬಸಿಗೆ ಸೊಪ್ಪು ಇಷ್ಟ ಇಲ್ಲ ಅಂದರೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ರುಚಿಯಾಗಿರುವಂತಹ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿನಲ್ವ, ಇದಕ್ಕೆ ಸುಮಾರು ಹಸಿ ವಾಸನೆ ಹೋಗೋ ತನಕ ಮೊದಲಿಗೆ ಹಾಗೇ ಹುರ್ಕೋಬೇಕಾಗುತ್ತೆ. ಪೂರ್ತಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು, ಅಂದ್ರೇ ರುಚಿ ತುಂಬಾ ಸರಿಯಾಗಿ ಬರುತ್ತೆ. ಒಂದು 3ರಿಂದ 4 ನಿಮಿಷ ಹುರ್ಕೊಂಡಾದ್ಮೇಲೆ ಇದಕ್ಕೆ ಮೇಲೆ ನೀರನ್ನ ಚಿಮ್ಕಿಸಿ ಹಬೆಯಲ್ಲಿ ಒಂದು 2-3 ನಿಮಿಷ ಮುಚ್ಚಿಡಬೇಕಾಗುತ್ತೆ. ಓಕೆ ನೋಡಿ, ಪೂರ್ತಿಯಾಗಿ ಸಬ್ಸಿ ಪಲ್ಯ ಇವಾಗ ಸಾಫ್ಟ್ ಆಗಿದೆ. ಸಾಫ್ಟ್ ಆದ್ರೇ ಇದು ತುಂಬಾ ರುಚಿಯಾಗಿರುತ್ತೆ. ಹೀಗಾಗಿ ಪೂರ್ತಿಯಾಗಿ ಸಾಫ್ಟ್ ಮಾಡ್ಕೊಳ್ಳಿ ಮೊದಲಿಗೆ. ಸಾಫ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಬೇಯಿಸಿದಂತಹ ಹೆಸರು ಕಾಳು ಹಾಕ್ತಿದ್ದೀನಿ. ಈ ಹೆಸರು ಕಾಳು ಸ್ವಲ್ಪ ಜಾಸ್ತಿನೇ ಬೆಂದಿದೆ, ಇದಕ್ಕಿಂತ ಒಂದು ಸ್ವಲ್ಪ ಬಿರುಸಾಗೆ ಬೇಯಿಸ್ಕೊಳ್ಳಿ ನೀವು. ಇವಾಗ ಮೇನ್ ಇಂಗ್ರೀಡಿಯೆಂಟ್ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ. ಇಲ್ಲಾದರೆ ನೀವು ಇಲ್ಲಿ ರೆಡ್ ಖಾರದ ಪುಡಿ ಕೂಡ ಹಾಕೋಬೋದು, ಅಥವಾ ಸ್ವಲ್ಪ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಇದ್ದರೆ ಅದು ಕೂಡ ಹಾಕೋಬೋದು. ಬಟ್ ಇದರಲ್ಲಿ ಈ ಸಬ್ಜಿ ಮಸಾಲ ಹಾಕಿದರೆ ಫ್ಲೇವರ್ ತುಂಬಾ ಸರಿಯಾಗಿ ಬರುತ್ತೆ. ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ತೊಗೊಂಡ್ರೆ ತುಂಬಾ ಹೆಲ್ದಿಯಾಗಿರುವಂತಹ ಹಳೆಯ ಕಾಲದ ಅಪರೂಪದ ರೆಸಿಪಿ ತಯಾರಾಗುತ್ತೆ. ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಕೂಡ ನಾವು ಇದನ್ನು ಮಾಡ್ತಿರ್ತೀವಿ. ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಎಲ್ಲನೂ ಸೇರಿಸಿ ಒಂದು ಕುದಿ ಬರೋ ತನಕ ನಾನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಬಿಸಿ ಬಿಸಿಯಾದ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳಿನ ಗ್ರೇವಿ ಸಬ್ಜಿ ತಯಾರಾಗಿದೆ. ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಇಷ್ಟು ಸರಿಯಾಗಿ ಬಂದಿತ್ತಂದರೆ ತುಂಬಾ ಸರಿಯಾಗಿ ಬಂದಿತ್ತು. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೀವು ಕೂಡ ಈ ರೆಸಿಪಿನ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.